ಇಷ್ಟು ದಿನ ತುಂಬಾ ಜನ GB ವಾಟ್ಸಪ್ನ ಯೂಸ್ ಮಾಡ್ತಿದ್ರು, ಬಟ್ ಅದು ಇವಾಗ ಬ್ಯಾನ್ ಆಗಿದೆ. ಎಷ್ಟೊಂದು ಜನ ಅಕೌಂಟು ಸ್ವಲ್ಪ ಟೆಂಪ್ರರಿಲಿ ಬ್ಯಾನ್ ಆಗಿದೆ, ಇನ್ನೊಂದು ಸ್ವಲ್ಪ ಜನರದು ಪರ್ಮನೆಂಟ್ ಆಗಿ ಬ್ಯಾನ್ ಆಗಿದೆ. ಬಟ್ ಆ ಫೀಚರ್ಸ್ಗಳು ಮತ್ತೆ ಯಾವ ಆ್ಯಪಲ್ಲಿ ಸಿಗುತ್ತೆ ಅಂತ ತುಂಬಾ ಜನ ಹುಡುಕ್ತಿರ್ತಾರೆ. ಹೌದಪ್ಪ, ಹೌದು. ಇಷ್ಟು ದಿನ ನೀವು ಇನ್ಕಾಗ್ನೇಟಾ ಮೋಡ್ನ ಕ್ರೋಮಲ್ಲಿ ಅಲ್ಲಿ ಇಲ್ಲಿ ನಿಮ್ಮ ಸ್ಟಡಿ ಮೆಟೀರಿಯಲ್ ನೋಡೋಕ್ಕೆ ಹುಡುಕ್ತಿರ್ತೀರಾ. ಬಟ್ ಇವಾಗ ನೀವು ವಾಟ್ಸಪ್ಪಲ್ಲೇ ಇನ್ಕಾಗ್ನೇಟಾ ಮೋಡ್ನ ನೀವು ಆನ್ ಮಾಡಿಕೊಂಡು GB ವಾಟ್ಸಪ್ಪಲ್ಲಿ ಯಾವ ಫೀಚರ್ಸ್ ಇತ್ತು, ಏನೇನು ಫೀಚರ್ಸ್ ಇತ್ತು ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲಿ ಯೂಸ್ ಮಾಡ್ಕೋಬಹುದು. ಇದನ್ನೆಲ್ಲ ನಿಮ್ಮ ಫೋನಲ್ಲಿ ಮಾಡ್ಕೋಬಹುದು ಅಂದ್ರೆ ನೀವು ನಂಬಕ್ಕಾಗ್ತಿಲ್ಲ ಅಲ್ವಾ? ಹೆಂಗ್ ಮಾಡ್ಕೋಬೇಕಂತ ಹೇಳ್ತೀನಿ. ಚಾನಲ್ ಹೊಸಬ್ರಾಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಮೇಲೆ ಒಂದು ಪ್ರೆಸ್ ಮಾಡಿ. ಹಂಗೆ ನೀವು ಯಾವ ಫೋನಲ್ಲಿ ಇದನ್ನೆಲ್ಲ ಮಾಡ್ಕೋಬೇಕಂತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದು ಬರೀ ಫೋನಲ್ಲಿ ಅಷ್ಟೇ ಅಲ್ಲ, ಲ್ಯಾಪ್ಟಾಪ್ ಅಲ್ಲೂ ಯೂಸ್ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಈ ಇನ್ಕಾಗ್ನೇಟಾ ಮೋಡ್ ನೀವು ವಾಟ್ಸಪ್ ಅಲ್ಲಿ ಇರೋದ್ರಿಂದ ಎಷ್ಟು ಯೂಸ್ ಇದೆ ಗೊತ್ತಾ? ಬೇರೆ ಯಾರು ನಿಮ್ಮ ಫ್ರೆಂಡ್ಸ್ ಅಥವಾ ಮತ್ತೊಬ್ರು ನಿಮ್ಗೆ ಏನಾದ್ರು ಮೆಸೇಜ್ ಕಳಿಸಿ ಅವ್ರ ಫೋನ್ ಇಂದ ಡಿಲೀಟ್ ಫಾರ್ ಎವ್ರಿ ಒನ್ ಕೊಟ್ರೆ ಇದರಲ್ಲಿ ರೆಡ್ ಕಲರ್ ಅಲ್ಲಿ ನಿಮ್ಗೆ ಆ ಮೆಸೇಜ್ ಬರುತ್ತೆ. ಈ ಕಾರಣದಿಂದ ಅವ್ರು ಡಿಲೀಟ್ ಮಾಡಿರೋ ಮೆಸೇಜು ನಿಮ್ ಫೋನಲ್ಲಿ ಆರಾಮಾಗಿ ಕಾಣಿಸ್ಬಿಡುತ್ತೆ. ಹಂಗೆ ನೀವು ಒಂದೇ ಒಂದು ಚಿಟ್ಕೆ ಹೊಡೆದಷ್ಟೇ ನೀವು ಸ್ಟೇಟಸ್ ಗಳನ್ನ ಸೇವ್ ಮಾಡಬಹುದು. ಬೇರೆಯವ್ರ ಸ್ಟೇಟಸ್ ಗಳನ್ನ ನೀವು ಹಾಕಕ್ಕಿಂತ ನೀವು ಯಾವ ಲೆವೆಲ್ಗೆ ಸಾಧನೆ ಮಾಡ್ಬೇಕಂದ್ರೆ ನಿಮ್ ಸ್ಟೇಟಸ್ ಗಳನ್ನ ಅವ್ರ ಫೋನಲ್ಲಿ ನೋಡಂಗೆ ಸಾಧನೆ ಮಾಡ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಇದರಲ್ಲಿ ಏನ್ ಮಾಡ್ಬೋದು ಅಂದ್ರೆ, ನೀವು ಒಬ್ರಿಗೆ ಟೈಪಿಂಗ್ ಮಾಡ್ತಿದ್ರೆ ಟೈಪಿಂಗ್ ಅಂತ ತೋರಿಸಲ್ಲ. ಅಷ್ಟೇ ಅಲ್ಲ, ನೀವು ಆನ್ಲೈನ್ ಅಲ್ಲಿ ಇದೀರಾ ಇಲ್ವಾ ಅನ್ನೋದು ತೋರಿಸಲ್ಲ. ಆನ್ಲೈನ್ ಅಲ್ಲಿ ಇರೋದು ಬಿಡೋದು, ಆ ಸ್ಟೇಟಸ್ ತೋರಿಸೋದಿದೆಯಲ್ಲ ಅದು ನೀವು ನಾರ್ಮಲ್ ಸೆಟ್ಟಿಂಗ್ ಅಲ್ಲೂ ಚೇಂಜ್ ಮಾಡ್ಕೋಬಹುದು. ಬಟ್ ಈ ಟೈಪಿಂಗ್ ಅನ್ನೋದು ಬರುತ್ತಲ್ಲ, ಬಟ್ ಇದ್ರಲ್ಲಿ ಅಷ್ಟೇ ಅದಾಗೋದು. ಇದು ಆಕ್ಚುಲಿ ಚೆನ್ನಾಗಿರೋ. ಸೊ ಇವಾಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಇದೆಲ್ಲ ಹೆಂಗ್ ಮಾಡ್ಕೋಬೇಕಂತ ಹೇಳ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಿಮ್ ಫೋನ್ ಅನ್ನ ತಗೊಂಡು ಪ್ಲೇ ಸ್ಟೋರ್ಗೆ ಹೋಗಿ ಕಿವಿ ಬ್ರೌಸರ್ ಅಂತ ಬರುತ್ತೆ ಈ ತರ. ಇದನ್ನ ನೀವು ಫಸ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಕಿವಿ ಬ್ರೌಸರ್ ಅಂತಿದ್ದಂಗೆ ಇದು ಯಾವುದೋ ಬೇರೆ ಆ್ಯಪ್ ಅಲ್ಲ. ನೀವು ಬ್ರೇಕ್ ಕ್ರೋಮ್ ಎಲ್ಲ ನೋಡಿರ್ತೀರಲ್ಲ, ಅದೇ ಥರ ಇದು ಕಿವಿ ಬ್ರೌಸರು. ಫಸ್ಟ್ ನೀವು ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿ ಟೈಪಿಂಗಲ್ಲಿ ಹೋಗಿ www.google.com ಅನ್ನೋದನ್ನ ನೀವು ಹೊಡಿಬೇಕಾಗುತ್ತೆ. ನೆಕ್ಸ್ಟ್ ನೀವು ಆ ಗೂಗಲ್ ಸರ್ಚ್ ಹಿಸ್ಟ್ರಿಲಿ VA ಇನ್ಕಾಗ್ನೇಟೋ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಅಲ್ಲಿ ಫಸ್ಟ್ ವೆಬ್ಸೈಟೇ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ದೊಡ್ಡದಾಗಿ ಒಂದು ಟ್ಯಾಬ್ ಓಪನ್ ಮಾಡುತ್ತೆ. ಅಲ್ಲಿ ನಿಮಗೆ ಮೇಲ್ಗಡೆ ಒಂದು ಬ್ಲೂ ಕಲರ್ ಒಂದು ಸಿಂಬಲ್ ಕಾಣುತ್ತೆ, ಆ್ಯಡ್ ಟು ಎಕ್ಸ್ಟೆನ್ಷನ್ ಅಂತ. ಅದನ್ನ ನೀವು ಒತ್ತುತ್ತಿದ್ದಂಗೆ ನಿಮ್ಮ ಬ್ರೌಸರ್ಗೆ ಅದು ಆ್ಯಡ್ ಆಗೋಗುತ್ತೆ. ಅದು ಆ್ಯಡ್ ಆಗಿದೆ ಅಲ್ವಾ ಅಂತ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ, ಅದೇ ಮೇಲ್ಗಡೆ ಒಂದು 3 ಡಾಟ್ ಕಾಣಿಸುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ VA ಇನ್ಕಾಗ್ನೇಟೋ ಮೋಡ್ ಅಂತ ಒಂದು ಬರುತ್ತೆ. ಅದು ಅಲ್ಲಿ ಆ್ಯಡ್ ಆಗಿದ್ರೆ ನೆಕ್ಸ್ಟ್ ಪ್ರೊಸೆಸ್ ಫುಲ್ ಈಸಿ ಆಗೋಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೀವು ಮತ್ತೆ ಗೂಗಲ್ ಸರ್ಚಿಗೆ ಬಂದು ಅಲ್ಲಿ ವಾಟ್ಸಪ್ ಬಂತ ಹೊಡೆದು ಸ್ಟಾರ್ಟಿಂಗ್ ಅಲ್ಲೇ ಒಂದು ವೆಬ್ಸೈಟ್ ಬರುತ್ತಲ್ಲ, ಅದನ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಹಂಗೆ ಮಾಡಿದ ತಕ್ಷಣ ನಿಮ್ಗೆ ಈ ಫೋನಲ್ಲಿ ಒಂದು QR ಕೋಡ್ ಜನರೇಟ್ ಆಗುತ್ತೆ. ಈ QR ಕೋಡ್ನ ನೀವು ಯಾವ ಫೋನ್ ವಾಟ್ಸಪ್ಪಲ್ಲಿ ಇನ್ಕಾಗ್ನೇಟೋ ಮೋಡ್ ಬರ್ಸ್ಬೇಕಂತೀರೋ ಆ ಫೋನ್ನ ಹಿಂಗೆ ತಗೊಂಡು ಇದರಲ್ಲಿ ವಾಟ್ಸಪ್ನ ನೀವು ಓಪನ್ ಮಾಡಿ, ಅಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಲಿಂಕ್ ಡಿವೈಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಸ್ಕ್ಯಾನರ್ ಓಪನ್ ಆಗೋಗುತ್ತೆ. ಹಿಂಗೆ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಕೆಲಸ ಮುಗ್ದೋಯ್ತು. ಇವಾಗ ನಿಮಗೆ ಈ ಫೋನಲ್ಲಿ ಇನ್ಕಾಗ್ನೇಟೋ ಮೋಡ್ ಆಪ್ಷನ್ ಬಂದ್ಬಿಡುತ್ತೆ. ಸೊ ಈ ಕಾರಣದಿಂದ ನೀವು ಎಕ್ಸ್ಟ್ರಾ ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡೋದು ಬೇಕಾಗಿಲ್ಲ. GB ವಾಟ್ಸಪ್ ಫೀಚರ್ಸ್ ಎಲ್ಲ ಇವಾಗ ಹಿಂಗಿದ್ರಲ್ಲಿ ಸಿಕ್ಬಿಡುತ್ತೆ. ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇನ್ಕಾಗ್ನೇಟೋ ಮೋಡ್ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಫಸ್ಟೇ ಹೈಡ್ ಆನ್ಲೈನ್ ಸ್ಟೇಟಸ್ ಅಂತ ಬಂದ್ಬಿಡುತ್ತೆ. ಇದನ್ನ ನೀವು ಆನ್ ಮಾಡ್ಕೊಂಡ್ರೆ ನೀವು ವಾಟ್ಸಪ್ ನೀವು ಆನ್ಲೈನಲ್ಲಿ ಇದ್ರೂ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಹೈಡ್ ಟೈಪಿಂಗ್ ಸ್ಟೇಟಸ್ ಅಂತ ಬರುತ್ತಲ್ಲ, ನೀವು ಇದನ್ನ ಆನ್ ಮಾಡ್ಕೊಂಡ್ರೆ ನೀವು ಒಬ್ರಿಗೆ ಮೆಸೇಜ್ ಮಾಡ್ಬೇಕಾದ್ರೆ ಬೇರೆಯವರಿಗೆ ಟೈಪಿಂಗ್ ಅಂತ ಬರುತ್ತಲ್ಲ, ಅವಾಗ ಇದು ತೋರಿಸಲ್ಲ. ನೆಕ್ಸ್ಟು ನಿನ್ನ ಫೀಚರ್ಸ್ ಏನಿದೆ, ರೀಸ್ಟೋರ್ ಡಿಲೀಟ್ ಮೆಸೇಜ್, ಇದನ್ನು ನೀವು ಆನ್ ಮಾಡ್ಕೊಂಡ್ರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಬೇರೆಯವ್ರು ಕಳಿಸಿರೋ ಮೆಸೇಜು ಡಿಲೀಟ್ ಆಗಿಬಿಟ್ರೆ ನಿಮಗೆ ರೆಡ್ಡಲ್ಲಿ ತೋರಿಸುತ್ತೆ ಅಂತ, ಅದು ಇದಲ್ಲಿ ತೋರಿಸುತ್ತೆ. ಹಾಗೆ ನಿನ್ನ ಒಂದು 2-3 ಸೆಟ್ಟಿಂಗ್ಸ್ ಇದೆ, ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ಇನ್ಫಾರ್ಮೇಟಿವ್ ಮತ್ತು ಯೂಸ್ಫುಲ್ ಇತ್ತಲ್ಲ? ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಹ್ಯಾಕ್ ಅಥವಾ ನೆಕ್ಸ್ಟ್ ಗ್ಯಾಜೆಟ್ ರಿವ್ಯೂ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್.